ನಮಸ್ಕಾರ ಎಲ್ಲರಿಗೂ. ನಮ್ಮ ಇನ್ಫೋ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮ ಲೋನ್ ರಿಜೆಕ್ಟ್ ಆಗಿದೆಯಾ? ಬ್ಯಾಂಕ್ನಲ್ಲಿ ಹೋಮ್ ಲೋನ್ ಅಥವಾ ಪರ್ಸನಲ್ ಲೋನ್ ಸಿಗ್ತಾ ಇಲ್ವಾ? ಅದಕ್ಕೆ ಪ್ರಮುಖ ಕಾರಣ ಒಂದೇ, ಸಿಬಿಲ್ ಸ್ಕೋರ್ ಕಡಿಮೆ ಇರೋದು. ಆದರೆ ಚಿಂತಿಸಬೇಕಾಗಿಲ್ಲ. ಇಂದು ಈ ವಿಡಿಯೋದಲ್ಲಿ ಸಿಬಿಲ್ ಸ್ಕೋರ್ ಹೇಗೆ ಸುಲಭವಾಗಿ ಹೆಚ್ಚಿಸಿಕೊಳ್ಳಬಹುದು ಅನ್ನೋದನ್ನ ಸರಳವಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ಸ್ಟೆಪ್, EMI ಆನ್ ಟೈಮ್ಗೆ ಪೇ ಮಾಡಿ. ನೀವು ಯಾವುದೇ ಪರ್ಸನಲ್ ಲೋನು, ಮೊಬೈಲ್ ಲೋನು, ವೆಹಿಕಲ್ ಲೋನು, ಯಾವುದೇ ಲೋನ್ ತಗೊಂಡಿದ್ರು EMI ಆನ್ ಟೈಮ್ ಪೇಮೆಂಟ್ ಮಾಡಿ. ಮೊಬೈಲ್ ಲೋನ್ ಆ್ಯಪ್ಸ್ಗಳಲ್ಲಿ ಯಾವುದಾದ್ರೂ ಲೋನ್ ತೊಗೊಂಡಿದ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕೆ ಹೋಗಬೇಡಿ. ಆನ್ ಟೈಮಲ್ಲಿ ಪೇ ಮಾಡಿ. 1,000 ಅಥವಾ 2,000 ಚಿಕ್ಕದೇ ಆದರೂ ದೊಡ್ಡದೇ ಆದರೂ ಅಮೌಂಟು ಸಿಬಿಲ್ ರಿಪೋರ್ಟಲ್ಲಿ ತೋರಿಸುತ್ತೆ. ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಿದ್ರೆ ನಿಮ್ಮ ಕ್ರೆಡಿಟ್ ಲಿಮಿಟ್ 30%ಗಿಂತ ಹೆಚ್ಚು ಬಳಸಬೇಡಿ. ಉದಾಹರಣೆ, ನಿಮ್ಮ ಕ್ರೆಡಿಟ್ ಲಿಮಿಟ್ 1 ಲಕ್ಷ ಇದ್ದರೆ 30,000 ಒಳಗೆ ಬಳಸುವುದು ಉತ್ತಮ. ಇದು ನಿಮ್ಮ ಸಿಬಿಲ್ ಸ್ಕೋರ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸ್ಟೆಪ್ 3, ಒಂದೇ ಸಮಯದಲ್ಲಿ ಭಾಳ ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿದರೆ ನಿಮ್ಮ ಕ್ರೆಡಿಟ್ ರಿಪೋರ್ಟ್ನಲ್ಲಿ ಎಂಕ್ವೈರಿ ಹೆಚ್ಚಾಗುತ್ತದೆ. ಒಂದು ವೇಳೆ ಇದು ಸಿಬಿಲ್ ಸ್ಕೋರ್ ಅನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ 3 ರಿಂದ 6 ತಿಂಗಳು ಗ್ಯಾಪ್ ಇಟ್ಟು ಅಪ್ಲೈ ಮಾಡಿ. ಸ್ಟೆಪ್ 4, ನಿಮ್ಮ ಬಳಿ ಕ್ರೆಡಿಟ್ ಹಿಸ್ಟ್ರಿ ಇಲ್ಲದಿದ್ದರೆ ಒಂದು ಸ್ಮಾಲ್ ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳಿ. ಯಾವುದಾದ್ರೂ ಒಂದು ಮೊಬೈಲ್ ಲೋನ್ ತಗೊಳ್ಳಿ. ಅದನ್ನ ಆನ್ ಟೈಮ್ EMI ಕಟ್ತಾ ಹೋಗಿ. ನಿಮ್ಮ ಸಿಬಿಲ್ ಸ್ಕೋರ್ ಗ್ಯಾರಂಟಿ ಹೆಚ್ಚಾಗುತ್ತೆ. ಸ್ಟೆಪ್ 5, ಕ್ರೆಡಿಟ್ ರಿಪೋರ್ಟ್ ಚೆಕ್ ಮಾಡಿ. ಕೆಲವೊಮ್ಮೆ ನಿಮ್ಮ ರಿಪೋರ್ಟ್ನಲ್ಲಿ ಎರರ್ ಇರ್ಬೋದು. ರಿಪೋರ್ಟ್ ಚೆಕ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ನಿಮ್ಮ ಫೋನ್ಪೇಲಿ ಕ್ರೆಡಿಟ್ ರಿಪೋರ್ಟ್ ಚೆಕ್ ಮಾಡ್ಬೋದು. ನಿಮ್ಮ ಹೆಸರಲ್ಲಿ ಎಷ್ಟೆಷ್ಟು ಲೋನ್ ಇದ್ದಾವೆ ಎಲ್ಲ ತೋರಿಸುತ್ತೆ. ಆನ್ ಟೈಮ್ ಪೇ ಮಾಡಿದಿರೋ ಇಲ್ಲ ಅದನ್ನು ಚೆಕ್ ಮಾಡಿ. ತಪ್ಪಿದ್ರೆ ಡಿಸ್ಪ್ಯೂಟ್ ರೈಸ್ ಮಾಡಿ ಕರೆಕ್ಷನ್ ಮಾಡಿಸ್ಬೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, EMI ಆನ್ ಟೈಮ್ ಪೇ ಮಾಡಿ. ಕ್ರೆಡಿಟ್ ಕಾರ್ಡ್ ಕಡಿಮೆ ಬೆಳೆಸಿ. ಹೆಚ್ಚು ಲೋನ್ ಅಪ್ಲೈ ಮಾಡಬೇಡಿ. ಒಂದು ಸಣ್ಣ ಲೋನ್ ತಗೊಳ್ಳಿ. ಆನ್ ಟೈಮ್ ಪೇ ಮಾಡಿ. ನಿಮ್ಮ ಕ್ರೆಡಿಟ್ ಸಿಬಿಲ್ ಸ್ಕೋರ್ ಹೆಚ್ಚಾಗುತ್ತೆ, ಗ್ಯಾರಂಟಿ. ಈ ಚಾನಲ್ ನಿಮಗೆ ಉಪಯುಕ್ತ ಅನಿಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.